ಆತ್ಮೀಯ ವಿದ್ಯಾರ್ಥಿಗಳೇ, SPK ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಮೇಲೆ ಮಾಡ್ತಾ ಇದ್ದೇನೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಂದರೆ ಏನು, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ನಾವು ಯಾವ ಆ್ಯಕ್ಷನ್ಗಳನ್ನು ವ್ಯಕ್ತಪಡಿಸಲಿಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಳಸಬೇಕು, ಮತ್ತು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಯಾವ ವರ್ಬ್ ಫಾರ್ಮ್ ಇರುತ್ತೆ, ಆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಬರುವಂಥ ಹೆಲ್ಪಿಂಗ್ ವರ್ಬ್ಸ್ಗಳು ಯಾವುವು ಅನ್ನುವಂಥದ್ದು ನಾನಿಲ್ಲಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಸೊ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋವನ್ನು ಪ್ರಾರಂಭದಿಂದಲೂ ಎಂಡ್ವರೆಗೆ ಕೂಡ ಏನಪ್ಪ ಅಂದರೆ ಯಾವುದೇ ಸ್ಕಿಪ್ ಮಾಡದೆ ನೋಡಿದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಸಂಪೂರ್ಣವಾದ ಐಡಿಯಾ ನಿಮಗೆ ಸಿಗ್ತದೆ. ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಜೊತೆಗೆ ನಾನು 4 ಸೆಂಟೆನ್ಸಸ್ ಕೂಡ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್, ಇಂಟ್ರಾಗೇಟಿವ್, ಎಸ್ ಆರ್ ನೋ ಕ್ವಶನ್ಸ್, ಎಲ್ಲ ಸೆಂಟೆನ್ಸ್ಗಳನ್ನು ಫಾರ್ಮೇಷನ್ ಕೂಡ ನಾವೊಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಮೀನಿಂಗನ್ನು ನೋಡೋಣ. ವಾಟ್ ಡು ಮೀನ್ ಬೈ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಂದರೆ ಏನು, ಯಾವುದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರಿತೀವಿ ನಾವು? ನೋಡಿಲಿ, ದಿಸ್ ಟೆನ್ಸ್ ಈಸ್ ಯೂಸ್ ಟು ಶೋ ವಾಟ್ ಈಸ್ ರಿಯಲಿ ಹ್ಯಾಪ್ನಿಂಗ್ ನೌ ಅಂತ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಈಸ್ ಯೂಸ್ ಟು ಶೋ ವಾಟ್ ಈಸ್ ರಿಯಲಿ ಹ್ಯಾಪ್ನಿಂಗ್ ನೌ, ಗೋಯಿಂಗ್ ಆನ್ ಎಟ್ ದ ಪ್ರೆಸೆಂಟ್. ಕ್ರಿಯೆ ನಡೆಯುತ್ತಿರುವಾಗ ಅಥವಾ ಕ್ರಿಯೆ ನಡೆಯುತ್ತಿರುವಂಥ ಕ್ರಿಯೆಯ ಸಮಯವನ್ನು ಸೂಚಿಸಲು ದಿಸ್ ಟೆನ್ಸ್ ಈಸ್ ಯೂಸ್ ದ ಟೈಮ್ ಆಫ್ ಅನ್ ಆ್ಯಕ್ಷನ್ ವಿಚ್ ಈಸ್ ಗೋಯಿಂಗ್ ಆನ್ ಎಟ್ ದ ಪ್ರೆಸೆಂಟ್ ಟೈಮ್. ಈಗ ನಡೆಯುತ್ತಿರುವಂಥ, ಸದ್ಯದಲ್ಲಿಯೇ ನಡೆಯುತ್ತಿರುವಂಥ ಆ್ಯಕ್ಷನ್ದ ಸಮಯವನ್ನು ತೋರಿಸಲು ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ನಾವು ಇಲ್ಲಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ಸ್ಟ್ಯಾಂಡಿಂಗ್, ಐ ಆಮ್ ಸ್ಪೀಕಿಂಗ್, ಯು ಆರ್ ವಾಚಿಂಗ್, ದೇ ಆರ್ ಸಿಟ್ಟಿಂಗ್, ದೇ ಆರ್ ವಾಕಿಂಗ್. ಇಂತಹ ಆ್ಯಕ್ಷನ್ಗಳನ್ನು ನಾವು ಏನಪ್ಪ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನಾವು ವ್ಯಕ್ತಪಡಿಸ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಅದರಲ್ಲಿ ನೋಡಿಲಿ, ಫಸ್ಟ್ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಅಸರ್ಟಿವ್ ಸೆಂಟೆನ್ಸಲ್ಲಿ ಬರುವಂಥ ಒಂದು ಫಾರ್ಮೇಷನ್ ನೋಡೋಣ. ಫಾರ್ಮೇಟಿವ್ ಫಾರ್ಮ್ ಹೇಗಿರುತ್ತೆ ನೋಡಿಲಿ. ಫಾರ್ಮುಲಾ ಏನಿದೆ, ಇಲ್ಲಿ ಕೂಡ ಸಬ್ಜೆಕ್ಟ್ ಇರುತ್ತೆ, ಅದು ಆದ ನಂತರ ಸಬ್ಜೆಕ್ಟ್ ಈಗಾಗಲೇ ಕಲ್ತಿದ್ದೇವೆ ನಾವು. ಇಲ್ಲಿ ಈಸ್, ಆ್ಯಮ್ ಮತ್ತು ಆರ್. ಈಸ್, ಆ್ಯಮ್, ಆರ್ ಅನ್ನುವಂಥ 3 ಹೆಲ್ಪಿಂಗ್ ವರ್ಬ್ಗಳನ್ನು ನಾವಿಲ್ಲಿ ಕಲಿಬೇಕಾಗ್ತದೆ. ಸೊ ಈಸ್ ಎಲ್ಲಿ ಬಳಸಬೇಕು, ಆ್ಯಮ್ ಎಲ್ಲಿ ಬಳಸಬೇಕು, ಆರ್ ಎಲ್ಲಿ ಬಳಸಬೇಕು ಅಂತ ನಾನು ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಇಲ್ಲಿ ವರ್ಬ್ ಇರುತ್ತೆ, ವರ್ಬ್ಗೆ ವರ್ಬ್ 1ಗೆ ಇಲ್ಲಿ ಮತ್ತು ING, ಹಾಗೆ ಇಲ್ಲಿ ಲಾಸ್ಟಿಗೆ ಆಬ್ಜೆಕ್ಟ್ ಇರುತ್ತೆ. ನಾನು ಹೇಳಿದ್ದೇನೆ, ಸೊ ಯಾವುದೇ ಕಂಟಿನ್ಯೂಯಸ್ ಟೆನ್ಸ್ ಇರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಯಸ್ ಇರ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಇರ್ಬೋದು, ಅಥವಾ ಫ್ಯೂಚರ್ ಕಂಟಿನ್ಯೂಸ್ ಇರ್ಬೋದು, ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ಬೋದು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ಬೋದು, ಅಥವಾ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ಬೋದು. ಎಲ್ಲ ಕಂಟಿನ್ಯೂಯಸ್ ಟೆನ್ಸ್ಗಳಲ್ಲಿ ವರ್ಬ್ಗೆ ING ಹಚ್ಚಲೇಬೇಕು. ವಿ ಹ್ಯಾವ್ ಟು ಆ್ಯಡ್ ದ ಇಂಗ್ ಫಾರ್ಮ್ ಕಂಪಲ್ಸರಿ ಟು ಇನ್ ಆಲ್ ದ ಕಂಟಿನ್ಯೂಯಸ್ ಟೆನ್ಸಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ನೋಡಿಲಿ. ಏನು ಈ ಹೆಲ್ಪಿಂಗ್ ವರ್ಬ್ಗಳನ್ನು ಈಸ್ ನೋಡಿಲಿ, ಈಸ್, ಆ್ಯಮ್, ದೆನ್ ಆರ್, ಈ ಎರಡನ್ನು ಎಲ್ಲಿ ಬಳಸಬೇಕು? ಈ ಮೂರು ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಎಲ್ಲಿ ಬಳಸಬೇಕು ನೋಡೋಣ. ಫಸ್ಟು ನೋಡು, ಐ ಆ್ಯಮ್ ಅನ್ನು ನೋಡೋಣ. ಸೊ ಆ್ಯಮ್ ಅನ್ನುವಂಥ ಒಂದು ಈ ಹೆಲ್ಪಿಂಗ್ ವರ್ಬನ್ನು, ಕ್ರಿಯಾಪದವನ್ನು ನಾವು ಯಾವಾಗಲೂ ಏನಪ್ಪ ಅಂದ್ರೆ ಐ ಜೊತೆಗೆ ಬಳಸ್ತೀವಿ. ಐ ಎನ್ನುವಂಥ ಸಬ್ಜೆಕ್ಟನ್ನು ಬಿಟ್ಟು ಬೇರೆ ಯಾವುದೇ ಸಬ್ಜೆಕ್ಟ್ ಜೊತೆಗೆ ಅಥವಾ ಬೇರೆ ಯಾವುದೇ ಪ್ರೊನೌನ್ ಜೊತೆಗೆ ಸೊ ಆ್ಯಮ್ ಅನ್ನುವಂಥ ಕ್ರಿಯಾಪದವನ್ನು ಬಳಸಲಿಕ್ಕೆ ಬರೋದಿಲ್ಲ. ಆ್ಯಮ್ ಈಸ್ ಯೂಸ್ಡ್ ಓನ್ಲಿ ವಿತ್ ಐ. ಆ ಐ ಇದ್ದಾಗ ಮಾತ್ರ ಆ್ಯಮ್ ಅನ್ನುವಂಥದ್ದು ಬಳಸ್ತೀವಿ. ಇದು ಕಂಪಲ್ಸರಿ, ಮಕ್ಕಳಿಗೆ ತಿಳ್ಕೊಬೇಕು. ಸೊ ನೆಕ್ಸ್ಟ್ ಈ ಆರ್ ಅನ್ನೋದಿದೆ ಅಲ್ವಾ, ಆರ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬನ್ನು ಮತ್ತೆಲ್ಲಿ ಬಳಸ್ತೀವಿ ಅಂತಂದರೆ ನೋಡಿಲಿ, ಸಬ್ಜೆಕ್ಟ್ ವಿ ಇದ್ದಾಗ, ಯು ಇದ್ದಾಗ, ಅದೇ ರೀತಿ ದೇ ಇದ್ದಾಗ, ಹಾಗೆ ಪ್ಲೂರಲ್ ಸಬ್ಜೆಕ್ಟ್ಸ್ಗಳಿರಬೇಕು. ಪ್ಲೂರಲ್ ಸಬ್ಜೆಕ್ಟ್ಸ್ಗಳಂತಂದರೆ ದ ಬಾಯ್ಸ್ ಆರ್, ದ ಗರ್ಲ್ಸ್ ಆರ್, ದ ಸ್ಟೂಡೆಂಟ್ಸ್ ಆರ್, ದ ಟ್ರೀಸ್ ಆರ್. ಈ ರೀತಿ ಪ್ಲೂರಲ್ ಸಬ್ಜೆಕ್ಟ್ಗಳಿದ್ದಾಗ ನಾವು ಆರ್ ಅನ್ನು ಇಲ್ಲಿ ಬಳಸ್ತೇವೆ. ಸೊ ನೆಕ್ಸ್ಟ್ ಮೂರನೇ ಹೆಲ್ಪಿಂಗ್ ವರ್ಬ್ ಏನು ಬಳಸ್ತೀವಿ, ಎಲ್ಲಿ ಬಳಸ್ತೀವಿ? ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ ಅಂತಂದರೆ ಆ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಸಬ್ಜೆಕ್ಟ್ಗಳು ಹಿ ಇದ್ದಾಗ, ಶಿ ಇದ್ದಾಗ ಇಟ್ಟಿರಬೇಕು. ಇಲ್ಲ ಅಂತಂದರೆ
ಸಿಂಗುಲರ್ ಸಬ್ಜೆಕ್ಟ್ ಇರಬೇಕು. ನೋಡಿ, ಸಿಂಗುಲರ್ ಸಬ್ಜೆಕ್ಟ್ ಅಂತಂದರೆ ಒಂದೇ ಒಂದು ಇರಬೇಕು. ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಅಥವಾ ಏನಾದರೂ ಒಂದಿದ್ದಾಗ ಮಾತ್ರ ನಾವು ಬಳಸ್ತೀವಿ. ಅದರ ಜೊತೆಗೆ ಹೀ, ಸಿ, ಇಟ್ ಅಂತಕ್ಕಂಥ ಸಬ್ಜೆಕ್ಟ್ಗಳ ಸೆಂಟೆನ್ಸಲ್ಲಿ ಬಂದಾಗ ನಾವು ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಅಲ್ಲಿ ಬಳಸ್ತೀವಿ. ಹಿ ಈಸ್, ಸಿ ಈಸ್, ಇಟ್ ಈಸ್, ರವಿ ಈಸ್, ರಾಣಿ ಈಸ್, ರಮೇಶ್ ಈಸ್, ಈ ರೀತಿಯಾಗಿ ದ ಕಾರ್ ಈಸ್, ದ ಟ್ರೀ ಈಸ್ ಅಂತ. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ ಶಿ ಇದೆ, ಅದಕ್ಕಾಗಿ ನಾವು ಈಸ್ ಬಳಸಿದ್ದೇವೆ. ಸಿ ಈಸ್ ಡ್ಯಾನ್ಸಿಂಗ್ ಆನ್ ದ ಸ್ಟೇಜ್. ನೋಡಿ, ಇಲ್ಲಿ ಡ್ಯಾನ್ಸ್ ಇದೆ, ಅದರ ಜೊತೆಗೆ ING ಇದೆ. ಸೊ ಮೇನ್ ವರ್ಬ್ಗೆ ನಾವೇನು ಮಾಡಿದ್ದೇವೆ, ING ಅನ್ನು ಆ್ಯಡ್ ಮಾಡಿದ್ದೇವೆ, ಯಾಕಂದರೆ ಇದು ಕಂಟಿನ್ಯೂಸ್ ಟೆನ್ಸು. ಹಾಗೆ ದೇ ಇದೆ, ಪ್ಲೂರಲ್ ಸಬ್ಜೆಕ್ಟ್ ಇದೆ, ಅದಕ್ಕಿಲ್ಲಿ RH, ದೇ ಆರ್ ವರ್ಕಿಂಗ್. ನೋಡಿಲ್ಲಿ ING, ಮೇನ್ ವರ್ಬ್ ಪ್ಲಸ್ ING ಅಂತ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಫಾರ್ಮೇಷನ್ ಆಫ್ ING. ಇಲ್ಲಿ ಫಾರ್ಮೇಷನ್ ಆಫ್ ING ಅನ್ನು ಆ್ಯಡ್ ಮಾಡುವಾಗ ಸ್ವಲ್ಪ ಕೆಲವು ಚೇಂಜಸ್ಸನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ನೋಡಿ, ಏನು ಒಂದು ರೂಲ್ಸ್ ಇದೆ, ಏನಿದೆ ನೋಡಿ. ಇಫ್ ಎ ವರ್ಬ್ ಎಂಡ್ಸ್ ವಿತ್ ಎ ಸಿಂಗಲ್ ಕಾನ್ಸೊನೆಂಟ್, ಒಂದು ವೇಳೆ ಕ್ರಿಯಾಪದವು ಒಂದೇ ಒಂದು ಕಾನ್ಸೊನೆಂಟಿಂದ ಎಂಡ್ ಆಗಿದ್ದರೆ, ಕ್ರಿಯಾಪದದಲ್ಲಿ ಒಂದೇ ಕಾನ್ಸೊನೆಂಟ್ ಇದ್ದರೆ, ಕಾನ್ಸೊನೆಂಟ್ ಇದ್ದರೆ ವ್ಯಂಜನ ಅಕ್ಷರ ಇದ್ದರೆ, ಪ್ರಿಸಿಡಿಂಗ್ ದ್ಯಾಟ್ ಇಫ್ ದೇರ್ ಈಸ್ ಎ ಸಿಂಗಲ್ ಓವೆಲ್, ಅದರ ಹಿಂದ್ಗಡೆ ಒಂದೇ ಒಂದು ಓವೆಲ್ ಲೆಟರ್ ಇದ್ದರೆ, ಸ್ವರಾಕ್ಷರ ಇದ್ದರೆ, ದ್ಯಾಟ್ ಕಾನ್ಸೊನೆಂಟ್ ಈಸ್ ಡಬಲ್ಡ್, ಆ ಕಾನ್ಸೊನೆಂಟನ್ನು ನಾವೇನು ಮಾಡಬೇಕು, ಡಬಲ್ ಮಾಡಬೇಕು. ನೋಡಿ, ಕ್ರಿಯಾಪದ ಒಂದೇ ಕಾನ್ಸೊನೆಂಟ್ ಲೆಟರಿಂದ ಎಂಡ್ ಆಗಿರಬೇಕು, ಮತ್ತು ಆ ಕಾನ್ಸೊನೆಂಟ್ ಹಿಂದ್ಗಡೆ ಒಂದೇ ಒಂದು ಓವೆಲ್ ಲೆಟರ್ ಇದ್ದರೆ ಅವಾಗ ಆ ಕಾನ್ಸೊನೆಂಟನ್ನು ING ಹಚ್ಚಬೇಕಾದ್ರೆ ನಾವು ಅದನ್ನು ಕಾನ್ಸೊನೆಂಟ್ ಡಬಲನ್ನು ಮಾಡಬೇಕು. ನೋಡಿಲಿ, ಒಂದು ಕಟ್ ಅನ್ನುವಂಥ ಒಂದು ಎಕ್ಸಾಂಪಲ್ ಇದೆ. ಸೊ ಈ ಕಟ್, CUT ಕಟ್. ಸೊ ಕಟ್ ಅನ್ನುವಂಥ ಕ್ರಿಯಾಪದ ಒಂದೇ ಸಿಂಗಲ್ ಕಾನ್ಸೊನೆಂಟಿಂದ ಎಂಡ್ ಆಗಿದೆ, ಒಂದೇ ಕಾನ್ಸೊನೆಂಟ್ ಲೆಟರ್ ಇದೆ, T ಅನ್ನುವಂಥದ್ದು. ಸೊ ಅದರ ಹಿಂದ್ಗಡೆ ಯು ಅನ್ನುವಂಥದ್ದು ಒಂದೇ ಒಂದು ಓವೆಲ್ ಲೆಟರ್ ಇದೆ, ಅದಕ್ಕೆ ING ಹಚ್ಚಬೇಕಾದ್ರೆ ನಾವೇನು ಮಾಡಬೇಕು, ಇಲ್ಲಿ ಡಬಲ್ T ಮಾಡಿದೆ ನೋಡಿ, ಡಬಲ್ ಮಾಡಿದ್ದೇವೆ. ಸೊ ಸಿಮಿಲರ್ಲಿ ಅದೇ ರೀತಿಯಾಗಿ ಸಿಟ್ಟಿಂಗ್ ಡಬಲ್ T ಇದೆ, ಇಲ್ಲಿ T ಅನ್ನುವಂಥ ಅಕ್ಷರ ಸೊ ಡಬಲ್ ಆಗಿದೆ. ಹಾಗೆ ಪುಟ್ಟಿಂಗ್, ಹಾಗೆ ಹಿಟ್ಟಿಂಗ್ ಅಂತ. ಸೊ ಈ ರೀತಿಯಾಗಿ ನಾವು ಒಂದು ರೂಲನ್ನು ಕಲಿಬೇಕು. ಇದು ಸ್ಪೆಲ್ಲಿಂಗ್ ಕೂಡ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಫಾರ್ಮೇಷನ್ ಆಫ್ ING ಇನ್ನೊಂದು ಒಂದು ರೂಲ್. ಇಫ್ ಎ ವರ್ಬ್ ಎಂಡ್ಸ್ ವಿತ್ Y, ಒಂದು ವೇಳೆ ಕ್ರಿಯಾಪದ ವಾಯ್ದಿಂದ ಎಂಡ್ ಆಗಿದ್ದರೆ, ಜಸ್ಟ್ ವಿ ಆ್ಯಡ್ ING ಟು ದಟ್, ಅದಕ್ಕೆ ಜಸ್ಟ್ ಏನು ಮಾಡಬೇಕಂದ್ರೆ ING ಅನ್ನು ಆ್ಯಡ್ ಮಾಡಬೇಕು, ಅದನ್ನೇನು ಮಾಡೋದಿಲ್ಲ. ನೋಡಿ, ಇಲ್ಲಿ ಪ್ಲೇ ಇದೆ, ಅದಕ್ಕೆ ING ಪ್ಲೇಯಿಂಗ್ ಅಂತದೆ. ಪೇ ಇದೆ ಜಸ್ಟ್, ಮತ್ತು ಅದಕ್ಕೆ ಪೇಯಿಂಗ್ ING ಹಚ್ಚಿ ಪೇಯಿಂಗ್ ಮಾಡಬೇಕು. ಸೇಯಿಂಗ್, ಅದೇ ರೀತಿ ಸ್ಲೇಯಿಂಗ್. ಸೊ ವಾಯ್ದಿಂದ ಎಂಡ್ ಆಗಿರತಕ್ಕಂಥ ಕ್ರಿಯಾಪದಕ್ಕೆ ಜಸ್ಟ್ ING ಹಚ್ಚಿ ಅವುಗಳನ್ನು ಪ್ಲೇಯಿಂಗನ್ನು ಮಾಡಬೇಕು. ಸೊ ದಿಸ್ ಈಸ್ ಸೊ ನೆಕ್ಸ್ಟ್ ಫಾರ್ಮೇಷನ್ ಆಫ್ ING. ನೋಡಿಲಿ, ಇಫ್ ಎ ವರ್ಬ್ ಎಂಡ್ಸ್ ವಿತ್ E, ಒಂದು ವೇಳೆ ಕ್ರಿಯಾಪದ ದಿಂದ ಎಂಡ್ ಆಗಿತ್ತು ಅಂತಂದರೆ, ಜಸ್ಟ್ ವಿ ರಿಮೂವ್ ಆ ಅನ್ನು ತೆಗೆದು ಹಾಕಬೇಕು, ರಿಮೂವ್ ಮಾಡಬೇಕು. ಆ್ಯಂಡ್ ಆ್ಯಡ್ ING ಟು ದ್ಯಾಟ್ ಅಂತ. ಒಂದು ವೇಳೆ ಕ್ರಿಯಾಪದ ದಿಂದ ಎಂಡ್ ಆಗಿತ್ತು ಅಂತಂದರೆ ಅದಕ್ಕೆ ING ಆ್ಯಡ್ ಮಾಡಬೇಕಂದ್ರೆ ಅನ್ನು ತೆಗೆದು ಹಾಕಿ ING ಅನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಇದೆ. ಸೊ ಟೇಕ್ ಅನ್ನುವಂಥ ಒಂದು ವರ್ಬ್ ಇದೆ, ಕ್ರಿಯಾಪದ ಇಲ್ಲಿ ಇಂದ ಎಂಡ್ ಆಗಿದೆ, ಅದಕ್ಕೆ ING ಆ್ಯಡ್ ಮಾಡಬೇಕು. ಸೊ ಇದನ್ನು ಅನ್ನು ತೆಗೆದಿದ್ದೇವೆ, ಸೊ ಇದಕ್ಕೆ ING ಹಾಕಿದ್ದೇವೆ. ಟೇಕಿಂಗ್. ಸಿಮಿಲರ್ಲಿ ಮೇಕಿಂಗ್. ಸೊ ಸಿಮಿಲರ್ಲಿ ಗಿವ್, ಸೊ ಗಿವಿಂಗ್. ಸೇಕಿಂಗ್. ಸೊ ಈ ರೀತಿಯಾಗಿ ನಾವು ING ಅನ್ನು ಇಲ್ಲಿ ಹಚ್ಚಬೇಕು. ಸೊ ನೆಕ್ಸ್ಟ್ ನೆಗೆಟಿವ್ ಫಾರ್ಮ್ಸ್. ನೆಗೆಟಿವ್ ಸೆಂಟೆನ್ಸ್ಗಳನ್ನು ಹೇಗೆ ಮಾಡೋದು, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಹೇಳಿದ್ದೇನೆ. ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟನ್ನು ಯೂಸ್ ಮಾಡಬೇಕು ಅಂತ. ಸೊ ಇದು ನೋಡಿ, ಸಬ್ಜೆಕ್ಟ್ ಇದೆ, ಈಸ್, ಆಮ್ ಆರ್ ಹೆಲ್ಪಿಂಗ್ ವರ್ಬ್ ಇದ್ದಾವೆ. ಸೊ ಇದು ಆದ ನಂತರ ಇಲ್ಲಿ ನಾಟ್ ಇದೆ. ಸೊ ನಾಟು, ಇದು ವರ್ಬ್ ಇದೆ, ING, ಆಮೇಲೆ ಆಬ್ಜೆಕ್ಟ್ ಇದೆ. ಸೊ ನೋಡಿಲಿ, ಮೈ ವೈಫ್ ಈಸ್ ನಾಟ್ ಪ್ರಿಪೇರಿಂಗ್ ಕಾಫಿ ಅಂತ. ಸೊ ಹೆಲ್ಪಿಂಗ್ ವರ್ಬ್ ಇದೆ, ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟನ್ನು ಬಳಸಿದೆ. ಈಸ್ ನಾಟ್ ಪ್ರಿಪೇರಿಂಗ್ ಕಾಫಿ, ನನ್ನ ಹೆಂಡತಿ ಕಾಫಿಯನ್ನು ಮಾಡುತ್ತಿಲ್ಲ
ತಯಾರು ಮಾಡ್ತಿಲ್ಲ ಅಂತ. ಸೊ ಅಂಬಿಕಾ ಈಸ್ ನಾಟ್ ಗಿವಿಂಗ್ ದ ಬುಕ್ಸ್ ಅಂತ, ಈಸ್ ಪ್ಲಸ್ ಇಲ್ಲಿ ನಾಟ್ ಇದೆ. ಸೊ ಅದೇ ರೀತಿ ದೇ ಆರ್ ನೋಡಿ, ದೇ ಎಂದು ಪ್ಲೂರಲ್ ಸಬ್ಜೆಕ್ಟು ಆರ್ ಇದೆ. ದೇ ಆರ್ ನಾಟ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್, ಅವರು ಮೈದಾನದಲ್ಲಿ ಆಟವಾಡುತ್ತಿಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಂಟರಾಗೇಟಿವ್ ಸೆಂಟೆನ್ಸ್, ಎಸ್ ಆರ್ ನೋ ಕ್ವಶನ್. ಕ್ವಶನ್ಸ್ಗಳನ್ನು ಹೇಗೆ ಮಾಡೋದು, ಹೌ ಟು ಫ್ರೇಮ್ ದ ಕ್ವಶನ್ಸ್, ಪ್ರಶ್ನೆ ಹೇಗೆ ಮಾಡೋದು ನೋಡಿ. ಫಾರ್ಮುಲಾ, ಯಾವುದೇ ನಾವು ಕ್ವಶನ್ಸ್ಗಳನ್ನು ಎಸ್ ಆರ್ ನೋ ಕ್ವಶನ್ ಮಾಡಬೇಕು ಅಂತಂತಂದರೆ ನೋಡಿ, ಫಸ್ಟ್ ನಾವೇನು ಮಾಡಬೇಕು, ಹೆಲ್ಪಿಂಗ್ ವರ್ಬನ್ನು ಫಸ್ಟ್ ತೊಗೋಬೇಕು. ನೋಡಿ ಆ್ಯಮ್, ಈಸ್, ಆರ್ ಅನ್ನು ತೊಗೊಂಡಿದ್ದೇವೆ. ಆಮೇಲೆ ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ING ಇದೆ, ಆಮೇಲೆ ಅಬ್ಜೆಕ್ಟು. ಸೊ ಕ್ವಶನ್ ಮಾರ್ಕು ಯಾಕಂದರೆ ಇದು ಕ್ವಶನ್ ಇರೋದಿರುತ್ತೆ. ಸೊ ನೋಡಿಲ್ಲಿ ಅದಕ್ಕೆ ಇಲ್ಲಿ ಸಿ ಇದೆ, ಅದಕ್ಕೆ ಇಲ್ಲಿ ಈಸ್ ಬಂದಿದೆ. ಈಸ್ ಸಿ ಪ್ರಿಪೇರಿಂಗ್ ಕಾಫಿ ಅನ್ನೋದು. ಸೊ ಆರ್ ದ ಬಾಯ್ಸ್ ರೀಡಿಂಗ್ ದ ಬುಕ್ಸ್. ನೋಡಿಲಿ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಸೊ ವರ್ಬ್ ಪ್ಲಸ್ ING, ದಿಸ್ ಈಸ್ ಆಬ್ಜೆಕ್ಟ್. ಸೊ ಇದು ಆರ್ ದೇ ಮೇಕಿಂಗ್ ದ ಡಾಲ್ಸ್. ನೋಡಲಿ, ಈಸ್ ಹಿ ಬೀಟಿಂಗ್ ಹಿಸ್ ಚೈಲ್ಡ್, ಈಸ್ ನಿಸರ್ಗ ಡಾನ್ಸಿಂಗ್ ಇನ್ ದ ಹಾಲ್. ನೋಡಿ, ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಎಸ್ ಆರ್ ನೋ ಕ್ವಶನ್. ಇವು ಶಾರ್ಟ್ ಕ್ವಶನ್ಸ್ಗಳನ್ನು ಮಾಡಿದ್ದೀವಿ, ಇಲ್ಲಿ ಕ್ವಶನನ್ನು ಮಾಡ್ಬೋದು. ಸೊ ಇಲ್ಲಿ ಕೂಡ ನಾವು ಮಾಡ್ಬೋದು. ಸೊ WH ಕ್ವಶನ್ಸ್ಗಳನ್ನು ಹೇಗೆ ಮಾಡೋದು ಅಂತ ನೋಡಿದಿಲ್ಲಿ. WH ಕ್ವಶನ್ಸ್ ನೋಡಿದೆ ಹೇಗಿದೆ. ಸೊ ಫಸ್ಟ್ WH ವರ್ಡ್ ಇರುತ್ತೆ, ಆಮೇಲೆ ಸೊ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಆಮೇಲೆ ಸಬ್ಜೆಕ್ಟ್ ಇರುತ್ತೆ, ಆಮೇಲೆ ವರ್ಬ್ ಪ್ಲಸ್ ING, ದೆನ್ ಆಬ್ಜೆಕ್ಟ್, ದೆನ್ ಸಿ ಕ್ವಶನ್ ಮಾರ್ಕ್. ಇದು ಕ್ವಶನ್ ಮಾಡುವಂಥ ಒಂದು ಫಾರ್ಮುಲಾ. ಅದೇ ನೋಡಿ, ವೇರ್ ಈಸ್ ಸಿ ಪ್ರಿಪೇರಿಂಗ್ ಕಾಪಿ, ಅವಳು ಕಾಪಿಯನ್ನು ಎಲ್ಲಿ ತಯಾರು ಮಾಡ್ತಾ ಇದ್ದಾಳೆ. ಹಾಗೆ ವೈ ಆರ್ ದ ಬಾಯ್ಸ್ ರೀಡಿಂಗ್ ದ ಬುಕ್ಸ್, ಮಕ್ಕಳ ಪುಸ್ತಕವನ್ನು ಏಕೆ ಓದ್ತಾ ಇದ್ದಾರೆ. ವಿಚ್ ಕಲರ್ ಡಾಲ್ಸ್ ಆರ್ ದೇ ಮೇಕಿಂಗ್ ಅಂತಂದರೆ ಅವರು ಯಾವ ಬಣ್ಣದ ಡಾಲ್ ಗೊಂಬೆಗಳನ್ನು ತಯಾರಿಸ್ತಾ ಇದ್ದಾರೆ ಅಂತ. ವೈ ಈಸ್ ಸಿ ಬೀಟಿಂಗ್ ಹೀಸ್ ಚೈಲ್ಡ್, ಅವನ ಮಗುವಿಗೆ ಯಾಕೆ ಹೊಡಿತಾ ಇದ್ದಾನೆ ಅಂತ. ಹೌ ಈಸ್ ನಿಸರ್ಗ ಡಾನ್ಸಿಂಗ್ ಇನ್ ದ ಹಾಲ್, ನಿಸರ್ಗ ಹಾಲ್ನಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ. ಸೊ ಈ ರೀತಿ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಮಾಡ್ಬೋದು. ನೋಡಿ, ಲಾಸ್ಟಿಗೆ ಕೊನೆಯಲ್ಲಿ ಯೂಸಸ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಎಲ್ಲಿ ಬಳಸ್ತೀವಿ, ಯಾವ ಸಂದರ್ಭದಲ್ಲಿ ಅಂತಂದರೆ ನೋಡಿ, ಫಾರ್ ಎನ್ ಆ್ಯಕ್ಷನ್ ಗೋಯಿಂಗ್ ಆನ್ ಎಟ್ ದ ಮೂಮೆಂಟ್ ಸ್ಪೀಕಿಂಗ್. ಈಗ ನಾವು ಮಾತನಾಡೋ ಸಂದರ್ಭದಲ್ಲಿ ಈಗ ಆ್ಯಕ್ಷನ್ ನಡೆದಿತ್ತು ಕಂಟಿನ್ಯೂಸ್ ಆಗಿ, ಅವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಬೇಕು. ನೋಡಲಿ, ಕಮಲಾ ಈಸ್ ರೀಡಿಂಗ್ ನಾವು, ದೇ ಆರ್ ಡಾನ್ಸಿಂಗ್ ಆನ್ ದ ಸ್ಟೇಜ್. ನೆಕ್ಸ್ಟ್ ಎರಡನೇದೇನಿದೆ, ಫಾರ್ ಎ ಫ್ಯೂಚರ್ ಪ್ಲ್ಯಾನಿಂಗ್ ಆ್ಯಕ್ಷನ್. ಈಗಾಗಲೇ ನಾವು ಫ್ಯೂಚರಲ್ಲಿ ಈ ಒಂದು ಕ್ರಿಯೆ, ಒಂದು ಆ್ಯಕ್ಷನನ್ನು ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಅಡ್ವಾನ್ಸ್ ಆಗಿ, ಅಂತಹ ಆ್ಯಕ್ಷನ್ಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಹೇಳ್ಬೋದು ಅಂತ. ನೋಡಲಿ, ಆ್ಯನ್ MLA ಈಸ್ ಕಮಿಂಗ್. ನೋಡಿ, MLA ಬರ್ತಾನಂದರೆ ಒಂದು ವಾರಕ್ಕಿಂತ ಮುಂಚೆ ಹೇಳ್ತೇನೆ, ಪ್ಲ್ಯಾನ್ ಇರುತ್ತೆ, ಬರ್ತಾರಂತೆ. ಅದಕ್ಕೆ ಆ್ಯನ್ MLA ಈಸ್ ಕಮಿಂಗ್ ಟು ಮೈ ವಿಲೇಜ್ ಟುಮಾರೋ. ಇದು ಪ್ರೀ ಪ್ಲ್ಯಾನ್ಡ್ ಆ್ಯಕ್ಷನ್ ಇದು. ಹಾಗೆ ನೋಡಿ, ಪ್ರೇಮ್ ಈಸ್ ಸಿಂಗಿಂಗ್ ಎಟ್ ದ ಕಾನ್ಸರ್ಟ್ ದಿಸ್ ಮಾರ್ನಿಂಗ್ ಅಂತ. ಅಂದರೆ ಈ ಮುಂಜಾನೆ ಏನಪ್ಪ ಅಂತಂದ್ರೆ ಪ್ರೇಮ್ ಹಾಡ್ತಾನೆ, ಆಗಲೇ ಬರ್ತಾನೆ ಅಂತ. ಸೊ ಪ್ರೀ ಪ್ಲ್ಯಾನ್ಡ್ ಆ್ಯಕ್ಷನ್ ಅಥವಾ ಫ್ಯೂಚರ್ ಪ್ಲ್ಯಾನ್ಡ್ ಆ್ಯಕ್ಷನ್ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಈ ಸಂದರ್ಭದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ಬೋದು. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾನು ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿದ್ದೇನೆ. ಈ ವಿಡಿಯೋವನ್ನು ಪ್ರಾರಂಭದಿಂದ ಎಂಡ್ವರೆಗೆ ನೋಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ.